ಅರಳಿ ಮರವೇಕೆ ಬಾಡುವುದಿಲ್ಲ? ಮಗಳೇ, ನಾನು ನಿನಗೊಂದು ಕತೆ ಹೇಳ್ತೀನಿ, ಕೇಳು. ರಾಮ, ಲಕ್ಷ್ಮಣ, ಸೀತೆ ವನವಾಸದಲ್ಲಿದ್ದಾಗ ಗಯಾ ಕ್ಷೇತ್ರಕ್ಕೆ ಭೇಟಿ ನೀಡ್ತಾರೆ. ಸೀತಾದೇವಿನ ಪಾಲ್ಗುಣಿ ದಂಡೆ ಮೇಲೆ ಕೂರಿಸಿ ಅವರಿಬ್ಬರು ಕಾಡಿಗೆ ಹೋಗ್ತಾರೆ. ಇದಾದ ಸ್ವಲ್ಪ ಹೊತ್ತಿನಲ್ಲೇ ನದಿಯಿಂದ ಕೈ ಕಾಣಿಸ್ಕೊಳ್ಳುತ್ತೆ. ಸೀತಾದೇವಿ, ಸೀತಾದೇವಿ, ನನಗೆ ಹಸುವಾಗ್ತಿದೆ ಎಂದು ಪದೇ ಪದೇ ಅದೇ ಧ್ವನಿ ಕೇಳಿಸ್ತಿತ್ತು. ಆ ಧ್ವನಿ ದಶರಥ ಮಹಾರಾಜಂದಾಗಿತ್ತು. ಸೀತೆಗೆ ಏನು ಮಾಡಬೇಕು ಅಂತ ತೋಚೋದೇ ಇಲ್ಲ. ಆಗ ಸೀತೆಗೆ ಬೇರೆ ದಾರಿಲ್ದಲೇ ಮರಳಿಂದ ಉಂಡೆ ಮಾಡ್ತಾಳೆ. ಆ ಉಂಡೆಯಲ್ಲಿ ಅನ್ನವನ್ನು ಆವಾಹನೆ ಮಾಡ್ತಾಳೆ. ನದಿಯಿಂದ ಮೇಲ್ ಬಂದಿರೋ ಕೈ ಒಳಗಡೆ ಇಡ್ತಾಳೆ. ನಂತರ ಅವಳು ಮಾಡಿದ ಕೆಲಸಕ್ಕೆ 5 ಸಾಕ್ಷಿಗಳನ್ನು ಆಧಾರವಾಗಿ ಇಟ್ಕೊತಾಳೆ. ಸೀತೆ ನೀಡಿದ ಆಹಾರದಿಂದ ಆ ದಶರಥ ಮಹಾರಾಜನು ಸಂತೋಷವಾಗಿ ಆಶೀರ್ವದಿಸಿ ಮಾಯವಾಗುತ್ತಾನೆ. ಅದೇ ಸಮಯಕ್ಕೆ ರಾಮ ಲಕ್ಷ್ಮಣರು ಸೀತೆ ಹತ್ರ ಬರ್ತಾರೆ. ಅವರಿಗೆ ನಡೆದಿದ್ದ ಸಂಗತಿಯೆಲ್ಲ ಹೇಳ್ತಾರೆ. ಆಗ ರಾಮ ಲಕ್ಷ್ಮಣರಿಗೆ ಸೀತೆಯ ಮಾತಿನ ಮೇಲೆ ನಂಬಿಕೆ ಬರೋದಿಲ್ಲ. ನಾನು ಮಾಡಿರೋ ಕೆಲಸಕ್ಕೆ ಪಾಲ್ಗುಣಿ ನದಿ, ತುಳಸಿ ಗಿಡ, ಹಸು, ಬ್ರಾಹ್ಮಣ ಮತ್ತು ಅರಳಿಮರವೇ ಸಾಕ್ಷಿ ಎನ್ನುತ್ತಾಳೆ. ಸೀತೆಯ ಸಹಾಯಕ್ಕೆ ಅರಳಿಮರ ಬಿಟ್ಟು ಬೇರೆ ಯಾರೂ ಬರೋದಿಲ್ಲ. ಅರಳಿಮರ ಸಾಕ್ಷಿ ಹೇಳುತ್ತದೆ. ರಾಮ ಲಕ್ಷ್ಮಣರು ಸೀತೆಯ ಕೆಲಸಕ್ಕೆ ಅಭಿನಂದಿಸುತ್ತಾರೆ. ಸೀತೆಯ ಮಾತಿಗೆ ವಿರುದ್ಧವಾಗಿ ನಡೆದುಕೊಂಡ ಪಾಲ್ಗುಣಿ ನದಿ, ಹಸು, ಬ್ರಾಹ್ಮಣ, ತುಳಸಿ ಗಿಡಕ್ಕೆ ಶಾಪ ಕೊಡುತ್ತಾಳೆ. ಪಾಲ್ಗುಣಿ ನದಿಗೆ ಮಳೆಗಾಲದಲ್ಲಿ ಎಷ್ಟೇ ನೀರು ಬಂದರೂ ಬರಿದಾಗಲಿ, ನೀರು ನೆಲದಲ್ಲಿಯೇ ಉಳಿದುಕೊಳ್ಳಲಿ ಎಂದು ಶಾಪ ಕೊಡುತ್ತಾಳೆ. ಹೇ ಬ್ರಾಹ್ಮಣ, ನೀನು ನನಗೆ ಸತ್ಯ ಹೇಳದೆ ಮೋಸ ಮಾಡಿದೆ. ಹೀಗಾಗಿ ನೀನು ಈ ಕ್ಷೇತ್ರದಲ್ಲೇ ಇದ್ದು ಕ್ಷೇತ್ರಕ್ಕೆ ಬರುವ ಯಾತ್ರಿಗರನ್ನು ಪೀಡಿಸಿ ಅದರಿಂದ ಬಂದ ಲಾಭದಿಂದ ಜೀವನ ನಡೆಸು ಎಂದು ಶಾಪ ಕೊಡುತ್ತಾಳೆ. ಗೋಮಾತೆ, ನೀನು ಜಗತ್ತನ್ನು ಬೆಳಗುವವಳು, ಆದರೆ ನೀನು ನನ್ನ ಮಾತನ್ನು ಮೀರಿ ಲೋಭತನ ಮೆರೆದೆ. ಹಾಗಾಗಿ ಗಯಾ ಕ್ಷೇತ್ರದಲ್ಲೇ ಇದ್ದುಕೊಂಡು ಅವರಿವರ ಪಿಂಡವನ್ನು ತಿನ್ನುತ್ತಾ ಜೀವನ ಸಾಗಿಸು. ಎಷ್ಟು ತಿಂದರೂ ನಿನ್ನ ಹೊಟ್ಟೆ ತುಂಬದಿರಲಿ ಎಂದು ಶಾಪ ಕೊಡುತ್ತಾಳೆ. ತುಳಸಿ ಮಾತೆ, ನೀನು ಪವಿತ್ರವಾದವಳು. ನೀನು ಸಹ ನನ್ನ ಮಾತು ಮೀರುತ್ತೀಯ ಎಂದುಕೊಂಡಿರಲಿಲ್ಲ. ಹಾಗಾಗಿ ನೀನು ಎಲ್ಲೆಂದರಲ್ಲಿ ಬೆಳೆಯುವಂತಾಗಲಿ. ಸೀತೆಯ ಶಾಪದಂತೆ ಫಲ್ಗುಣಿ ನದಿ ಬತ್ತಿ ಹೋಗಿದೆ. ನದಿಯೊಳಗಿನ ಮರಗಳನ್ನು ಅಗೆದಾಗಲಷ್ಟೇ ಇಂದಿಗೂ ನೀರು ಬರುತ್ತದೆ. ಫಲ್ಗುಣಿ ನದಿ ತೀರದಲ್ಲಿರುವ ಹಸುಗಳಿಗೆ ಪಿಂಡಗಳೇ ಆಹಾರ. ಅವು ಎಷ್ಟು ಹಸಿದಿರುತ್ತವೆ ಎಂದರೆ ಕೆಲವೊಮ್ಮೆ ಪಿಂಡ ವಿಸರ್ಜನೆಗೂ ಅವಕಾಶ ಕೊಡದೆ ಬಾಯಿ ಹಾಕುತ್ತವೆ. ನಂತರ ಸೀತೆಯ ದೃಷ್ಟಿ ಅರಳಿ ಮರದತ್ತ ಬೀಳುತ್ತದೆ. ಆಕೆ ಪರಮ ಸಂತೋಷದಿಂದ ಆಶೀರ್ವದಿಸುತ್ತಾಳೆ. ಅಂದಿನಿಂದ ಅರಳಿಮರ ಬಾಡದೆ ಕಂಗೊಳಿಸುತ್ತಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.